ಸಾಹೇಬ್ರ ಅದು ಇವತ್ತು ಪೂಜೆ ಮಾಡೋ ಗದ್ದಲದಾಗ ಸ್ವಲ್ಪ ಕಾಪಿ ಮಾಡತ್ತಡಾತ್ರಿ ಹಿಂಗಾಗಿ ತರ್ತಿದ್ರಿ ಸಾಹೇಬ್ರ ತಲೆಯಿಂದ ಕೈ ಕೈ ತೊಳ್ಕೊಂಡು ಕಾಪಿಯನ್ನು ತೆಗೆದುಕೊಂಡು ಬಾ ಶುಭ ಸಾಹೇಬ್ರ ನಾವು ತಲೆ ಒಂದು ಹೇಳ ಇಲ್ರಿ ಅಪ್ಪರ ಕ್ಲಾಸ್ ಆಗೈತೆ ಅವ್ರಿಂದ ಕಾಫಿ ನೀವಮ್ಮ ನೀನು ಈ ಮನೆಯಲ್ಲಿ ಕಷ್ಟಪಟ್ಟು ದುಡ್ತಿದ್ಯಾ ಸಂಜೆ ಸಮಯಕ್ಕೆ ನಮಗೆಲ್ಲರಿಗೆ ಊಟ ತಿಂಡಿ ಮಾಡಿ ಹಾಕ್ತಿದ್ಯಾ ಇನ್ನು ಮುಂದೆ ನೀನು ಅಂದ್ರ ಇನ್ನು ಮುಂದೆ ಈ ತಿಂಗಳಿಂದ ಕೆಲಸ ತೆಗಿತೀರಾ ಹಾಗ ಮಾತ್ರ ಮಾಡಕ್ ಹೋಗ್ಬೇಡಿ ಇವತ್ತೇನ ಪೂಜೆ ಮಾಡೋದು ಸ್ವಲ್ಪ
ಯಾವಾಗ್ಲಾದ್ರೂ ಕೆಲಸಕ್ಕೆ ತೆಗಿಬೇಡಿ. ಏ ಹುಚ್ಚಿದ, ನಾನು ನಿನ್ನ ಕೆಲಸದ ತೆಗಿತಿಲ್ಲಮ್ಮ. ಮತ್ರಿ ಈ ತಿಂಗಳಿಂದವರೆಗೆ 5,000ದಿಂದ 10,000 ರೂಪಾಯಿ ಪಗಾರ ಹೆಚ್ಚು ಮಾಡಿರುವೆ. ಹೌದ್ರಿ ಸಾಹೇಬ್ರ, ಕಳಕಳಿ ಹೇಳ್ತೀನ್ರಿ, ನಿಮ್ಮ ಹತ್ರ ಕೋಟಿಗೆ ಹೋಗ್ರು ನೋಡ್ರಿ. ನಮ್ಮ ಸಾಹೇಬ್ರ, ಕೆಲಸ ಅಂತ ಎಲ್ಲ ಮುಗೈತಿ, ನಾನು ಹೋಗಿಲ್ರಿ. ಹೇಳಿ ಸಾಹೇಬ್ರ. ನೀನು ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ದಿನಗಾಗಿ ದಾರಿ ಕಾಯ್ತಿರ್ತಾರೆ. ಹೌದ್ರಿ ಅಪ್ಪ. ಆದಷ್ಟು ಬೇಗ ನೀನು ಮನೆಗೆ ಹೋಗು. ನಾನು ಬಂದ್ರಪ್ಪ. ನೀನು ಹಾಗೆ ಸುಮತಿ ಹೆಸರಿಗೆ ಮನೆ ಹಾಳು ಮಾಡುವ. ಆಯ್ತಣ್ಣ, ಮಾಡುತ್ತೇನೆ. ಅಣ್ಣ, ಸುಮತಿ ಅಂದರೆ ಯಾರು? ಅವಳು ಬಡ ವಿದ್ಯಾರ್ಥಿ, ತಂದೆ ತಾಯಿ ಯಾರು ಇಲ್ಲದ ಅನಾಥ ಹುಡುಗಿ. ವಿದ್ಯಾಭ್ಯಾಸಕ್ಕಾಗಿ ಜಾಹೀರಾತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ದಳು. ಅದಕ್ಕಾಗಿ ತಿಂಗಳ ನಾನು ಅವಳಿಗೆ ಹಣ ಸಹಾಯ ಮಾಡುತ್ತಿರುವೆ. ನೋಡು ಸುಭಾಷ್, ಈಗಿನ ಕಾಲದಲ್ಲಿ ಬಡ ವಿದ್ಯಾರ್ಥಿಗಳು ಓದಿ ಮುಂದೆ ಬರಲೆಂದೇ ನಾನು ಹಣ ಸಹಾಯ ಮಾಡುತ್ತಿರುವ ಅಷ್ಟೇ. ನಿಜ ಅಣ್ಣ, ಹಣದ ಕೊರತೆಯಿಂದ ಈ ದೇಶದಲ್ಲಿ ತುಂಬಾ ಜನ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಇಲ್ಲದೆ ವಂಚಿತರಾಗಿದ್ದಾರೆ. ಇಂಥ ಬಡ ವಿದ್ಯಾರ್ಥಿಗಳಿಗೆ ಹಣ ಕಳಿಸಿ ನೀವು ತುಂಬಾ ಪುಣ್ಯದ ಕೆಲಸ ಮಾಡುತ್ತೇವೆ. ಸುಭಾಷ್, ತಮ್ಮ ಗೌತಮ್ ಎಜುವಾಗಿದ್ದಾನೆ, ಕಲ್ಪಿಕೊಡುವ.